ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತಹ ಚಾಪ್ಟರ್ ಇಂದ ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು: ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿದ್ದು ವಿದೇಶಿಗ ತಾತ್ಕಾಲಿಕ ನಿವಾಸಿ ಆಗಿರ್ತಾನೆ. ಇದು ಮೊದಲನೇ ವ್ಯತ್ಯಾಸ. ಪೌರನು ಆ ದೇಶದ ಶಾಶ್ವತ ನಿವಾಸಿ, ಆದರೆ ವಿದೇಶಿ ತಾತ್ಕಾಲಿಕ ನಿವಾಸಿ ಆಗಿರುತ್ತಾನೆ. ಪೌರನಿಗೆ ರಾಜಕೀಯ ಹಕ್ಕುಗಳಿರುತ್ತವೆ. ದೇಶದ ರಾಜಕೀಯ ಹಕ್ಕು ಲಭ್ಯವಿರುತ್ತದೆ, ಆದರೆ ವಿದೇಶಿಗರಿಗೆ ಈ ಹಕ್ಕು ಲಭ್ಯವಿಲ್ಲ. ಓಕೆನಾ. ಮೂರನೆಯದಾಗಿ, ಪೌರನು ತನ್ನ ದೇಶಕ್ಕೆ ರಾಜ್ಯಕ್ಕೆ ನಿಷ್ಠೆಯನ್ನ ತೋರಿಸುತ್ತಾನೆ, ಆದರೆ ವಿದೇಶಿಗನು ವಿದೇಶಕ್ಕೆ ಅಂದ್ರೆ ತನ್ನ ದೇಶಕ್ಕೆ ನಿಷ್ಠೆಯನ್ನು ತೋರಿಸ್ತಾನೆ. ವಿದೇಶಿಗನಿಗೆ ಕಾನೂನು ಬಾಹಿರ ಚಟುವಟಿಕೆಯಿಂದ ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು. ಆತನೇನಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಆತನನ್ನ ದೇಶ ಬಿಟ್ಟು ಹೋಗುವಂತೆ ಆದೇಶಿಸಬಹುದು, ಆದರೆ ಪೌರನಿಗೆ ಈ ರೀತಿ ಆಜ್ಞೆ ವಿಧಿಸುವಂತಿಲ್ಲ. ಓಕೆ. ಆದರೆ ಪೌರನಿಗೆ ಈ ರೀತಿ ಆಜ್ಞೆ ವಿಧಿಸುವಂತಿಲ್ಲ. ಇವು ಪೌರ ಮತ್ತು ವಿದೇಶಿ ನಡುವಿನ ವ್ಯತ್ಯಾಸಗಳು. ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿದ್ದು ವಿದೇಶಿಗ ತಾತ್ಕಾಲಿಕ ನಿವಾಸಿಯಾಗಿರ್ತಾನೆ. ಪೌರನಿಗೆ ರಾಜಕೀಯ ಹಕ್ಕು ಲಭ್ಯವಿರುತ್ತೆ, ವಿದೇಶಿಗನಿಗೆ ಈ ಹಕ್ಕು ಲಭ್ಯವಿರುವುದಿಲ್ಲ. ಪೌರ ತನ್ನ ರಾಜ್ಯಕ್ಕೆ ನಿಷ್ಠೆ ತೋರಿಸ್ತಾನೆ, ವಿದೇಶಿಗನು ವಿದೇಶಕ್ಕೆ ಅಂದ್ರೆ ತನ್ನ ರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸ್ತಾನೆ. ವಿದೇಶಿಗನಿಗೆ ಕಾನೂನು ಬಾಹಿರ ಚಟುವಟಿಕೆಯಿಂದ ದೇಶ ಬಿಟ್ಟು ಹೋಗುವಂತೆ ಆಜ್ಞೆ ವಿಧಿಸಬಹುದು, ಆದರೆ ಒಂದು ದೇಶದ ಪೌರನಿಗೆ ಈ ರೀತಿ ಆಜ್ಞೆಯನ್ನು ವಿಧಿಸುವಂತಿಲ್ಲ. ಇವು ಪೌರ ಮತ್ತು ವಿದೇಶಿಗನಿಗೆ ಇರುವ ವ್ಯತ್ಯಾಸ. ಓಕೆ, ಥ್ಯಾಂಕ್ ಯು.